ಮಿಮಿಕ್ರಿ ಗೋಪಿ ಅವರ 47ನೇ ಹುಟ್ಟುಹಬ್ಬದ ಅಂಗವಾಗಿ ಅವರನ್ನು ರವಿ ಸಂತು ಬಳಗದಿಂದ ಸನ್ಮಾನಿಸಿ ಶುಭ ಕೋರಲಾಯಿತು. ನಗರದ ರಾಮಸಮುದ್ರದಲ್ಲಿರುವ ಚಿತ್ರಕ್ ಇವಿ ಮೋಟಾರ್ ಶೋರೂಮ್ನಲ್ಲಿ ರವಿ ಸಂತು ಬಳಗ ಆಯೋಜಿಸಿದ್ದ ಹುಟ್ಟುಹಬ್ಬದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕೇಕ್ ಕತ್ತರಿಸಿ ಸಿಹಿ ಹಂಚಿ ಡಾಕ್ಟರ್ ರಾಜ್ಕುಮಾರ್, ಮಾಜಿ ಸಿಎಂ ಸಿದ್ದರಾಮಯ್ಯ, ಕನ್ನಡ ಚಳವಳಿಗಾರ ವಾಟಾಳ್ ನಾಗರಾಜ್ ಸಂಭಾಷಣೆ ಮಿಮಿಕ್ರಿ ಮಾಡುವ ಮೂಲಕ ಸ್ನೇಹಿತರನ್ನು ನಕ್ಕು ನಗಿಸಿದರು. ಅವರ ಹುಟ್ಟುಹಬ್ಬದ ಕಾರ್ಯಕ್ರಮ ಆಯೋಜಿಸಿದ್ದ ರವಿ ಸಂತು ಬಳಗಕ್ಕೆ ಕೃತಜ್ಞತೆಯನ್ನು ಸಲ್ಲಿಸಿದರು. ಹುಟ್ಟುಹಬ್ಬದ ಶುಭಾಶಯದ ಮಹಾಪೂರ ಮಿಮಿಕ್ರಿ ಗೋಪಿ ಅವರಿಗೆ ರವಿ ಹಂತು ಬಳಗ ಸನ್ಮಾನಿಸಿ ಹುಟ್ಟುಹಬ್ಬದ ಶುಭಾಶಯವನ್ನು ಕೋರಿದರು. ಈ ಸಂದರ್ಭದಲ್ಲಿ ಚಿತ್ರಕ್ ಇಬಿ ಮೋಟರ್ಸ್ ಮಾಲೀಕ ಎಸ್ ಸುರೇಶ್, ಗೌಡಿಕೆ ಸುರೇಶ್, ಕೆ ವೀರಭದ್ರಸ್ವಾಮಿ, ಅಂತಾರಾಷ್ಟ್ರೀಯ ಜನಪದ ಗಾಯಕ ಸಿಎಂ ನರಸಿಂಹಮೂರ್ತಿ, ಈಶ್ವರಿ ವೆಂಕಟೇಶ್, ಕಲೆ ನಟರಾಜು, ಗಾಳಿಪುರ ಮಂಜು, ಅರ್ಜುನ್, ಜಿ ಬಂಗಾರಿ, ಸುಂದರ್ ವಕೀಲ್, ಎಎಸ್ ಸಿದ್ದರಾಜು, ಶಿಕ್ಷಕ ಬಸವಯ್ಯ, ಶಿಕ್ಷಕಿ ನಂದಿನಿ, ಮಮತಾ, ಸಿದ್ದರಾಜು, ಮಲ್ಲಣ್ಣ, ಕೇಬಲ್ ರಾಘು, ಕೊಡ್ಲೂರು ರಂಗಸ್ವಾಮಿ ಹಾಜರಿದ್ದರು. ಮಿಮಿಕ್ರಿ ಗೋಪಿ ಅಂತ ಹೆಸರಿರೋದ್ರಿಂದ ಒಂದೆರಡು ಧ್ವನಿಗಳ ಮೂಲಕ ನಾನು ರಂಜಿಸುವಂಥ ಪ್ರಯತ್ನ ಮಾಡ್ತೇನೆ. ಮೊದಲಿಗೆ ನಮ್ಮ ಹೊರನಟ ಡಾಕ್ಟರ್ ರಾಜ್ಕುಮಾರ್ ಅವರು, ಅಭಿಮಾನಿ ದೇವರುಗಳೇ, ನೋಡಿ ಇದೊಂದು ಸುಯೋಗ. ಯಾಕಂದರೆ ಮನುಷ್ಯ ಹುಟ್ಟಿರ್ತಾನೆ, ಆವಾಗ ನೀನು ಬೆಳೀತಾ ನೀನು ಸಮಾಜಕ್ಕೆ ಮಾದರಿ ಆಗಬೇಕು, 4 ಜನಕ್ಕೆ ಇಷ್ಟ ಆಗಬೇಕು, ಒಳ್ಳೆ ಕೆಲಸ ಮಾಡಬೇಕು ಅಂತ ಹೇಳಿ ಈ ಹುಟ್ಟುಹಬ್ಬದ ಸಂಭ್ರಮದಲ್ಲಿ ಪರಿಸರ ಸಂರಕ್ಷಣೆ, ರಕ್ತದಾನ, ನೇತ್ರದಾನ, ಮಹಾದಾನ ಇಂಥವುಗಳನ್ನ ಮಾಡಿದ್ರೆ ಭಾಳ ಸಂತೋಷ. ಯಾರಾದರೂ ಬಡವರ ಮನೆಗೆ ಸ್ವಲ್ಪ ದಿನಸಿ ಧಾನ್ಯ ಕೊಟ್ಟರೆ ಇನ್ನೂ ಸಂತೋಷ. ಯಾಕಂದರೆ ಆಸಕ್ತರಿಗೆ ನಾವು ನೆರವಾಗಬೇಕಂತೆ. ಹುಟ್ಟುಹಬ್ಬ ಸುಮ್ಮನೆ ಆಚರಣೆ ಮಾಡ್ಕೊಳೋದಲ್ಲ ರೀ, 4 ಜನಕ್ಕೆ ಮಾದರಿ ಆಗಬೇಕು, ಉಪಯೋಗ ಆಗಬೇಕು. ಹಾಗೆ ಮಾಡಿದ್ರೆ ಒಳ್ಳೆಯದು. ಏನಂತೀರಿ? ಹಾಗೆ ನಮ್ಮ ಸಿದ್ದರಾಮಯ್ಯನವರು ಏನಪ್ಪ ಇವತ್ತು ಭೀಮ್ ಅಮಾವಾಸ್ಯದಲ್ಲಿ ಗೋಪಿ ಭೀಮಂತಂದ್ರೆ ಹುಟ್ಟುತ್ತದೆ. ಅದರಿಂದ ನಮ್ಗಳಿಗೆ ಯಾವತ್ತು ಹುಟ್ಟಿತ್ತು ಅಂತ ಗೊತ್ತಿಲ್ಲ. ತಗೊಂಡೋಗಿ ಸ್ಕೂಲಿಗೆ ಸೇರಿಸಿದ್ರು ಅದರ ರಿಜಿಸ್ಟರ್ ಪ್ರಕಾರ ನಾವು ಕೊಡ್ತಾ ಇದ್ದೇವೆ. ನಿಮಗೆಲ್ಲ ಒಂದೊಂದು ಡೇಟ್ ಇದೆ, ಆದರೆ ಹುಟ್ಟುಹಬ್ಬನ ಚೆನ್ನಾಗಿ ಆಚರಣೆ ಮಾಡ್ಕೊಳ್ಳಿ. ಮನೆ ಬೆಳಗುವಂಥ ದೀಪ ಹಚ್ಚಿ, ಮನೆ ಸುಟ್ಟಾಗುವಂಥ ಬೆಂಕಿ ಹಾಕಬೇಡಿ. ಎಲ್ಲ ಒಳ್ಳೆಯದಾಗಿ ಆಯ್ತಾ? ಯಾವ ಮನೇಲಿ ಕಪ್ಪಲ್ ಹುಡುಗರು ಬಂದಿದೆ ಎಂಬುದಾಗಿ ಕೇಕ್ ತಿನ್ಕೊಂಡು ಇವತ್ತು ಯಾವತ್ತು ಎಂದೆಂದು ಚಾಮರಾಜನಗರ ನಮ್ಮೂರು, ನನ್ನ ಊರು, ನನ್ನ ಕರ್ಮಭೂಮಿ. ಈ ವಾಟಾಳ್ ನಾಗರಾಜ್ ಚಾಮರಾಜನಗರಕ್ಕೋಸ್ಕರ ಎಷ್ಟು ದುಡಿದಿದ್ದೀನಿ ಗೊತ್ತಾ ನಿಮಗೆ? ಗೊತ್ತಿಲ್ಲ. ನೀವೆಲ್ಲ ಇತ್ತೀಚಿನವರು ಯಾವ ರೀಲ್ಸು ಬಾಲ್ಸು ಅಂದ್ಕೊಂಡು ಇವತ್ತೇನೇನೋ ಮಾಡ್ತಾ ಇದ್ದೀವಿ. ಆಗಿನ ಕಾಲದಲ್ಲಿ ಚಾಮರಾಜನಗರ ಹೇಗಿತ್ತು, ಅದು ಹೋರಾಟ ಮಾಡೋದು ಹೇಗಿತ್ತು, ನಾನು ಕಾವೇರಿ ನೀರು ತರಬೇಕು ಅಂತ ಬಿಂದಿಗೆ ಚಳವಳಿ ಹೇಗಿತ್ತು, ಇದನ್ನ ಜಿಲ್ಲೆ ಮಾಡಬೇಕು ಅಂತ ಹೋರಾಟ ಮಾಡೋದು ಹೇಗಿತ್ತು, ಎಲ್ಲವನ್ನ ತಿಳ್ಕೊಳ್ಳಿ. ಚಾಮರಾಜನಗರ ಜಿಲ್ಲೆ ಬಗ್ಗೆ ತಿಳ್ಕೊಳ್ಳಿ, ಈ ಒಂದು ಪುಣ್ಯ ಭೂಮಿ ಬಗ್ಗೆ ತಿಳ್ಕೊಳ್ಳಿ. ಅದ್ಯಾರು ಹೇಳ್ತಾರೆ ಚಾಮರಾಜನಗರಕ್ಕೆ ಸಿಎಂ ಬಂದ್ರೆ ಅವರು ಅಧಿಕಾರ ಕಳ್ಕೊಳ್ತಾರೆ ಅಂತ. ಖಂಡಿತವಾಗ್ಲೂ ಇಲ್ಲ. ನಾನು ಹೇಳ್ತಾ ಇದ್ದೀನಿ, ಭ್ರಷ್ಟರು ಬಂದ್ರೆ ಇಲ್ಲಿ ಅಧಿಕಾರ ಕಳ್ಕೊಳ್ತಾರೆ. ಇಲ್ಲ ಅಂದ್ರೆ ನಾನು ಹೇಳ್ತಾ ಇರೋದು ನಿಜ. ಇದು ತಪ್ಪು ಅಂದ್ರೆ ಯಾವುದೇ ಕಾರಣಕ್ಕೂ ನಾನು ಸಹಿಸಲ್ಲ. ಕಾವೇರಿ ನೀರು ನಮ್ದು, ಕನ್ನಡ ಜನ ನಮ್ದು, ಕರ್ನಾಟಕ ಚೆನ್ನಾಗಿಟ್ಕೊಡಿ. ಇಲ್ಲ ಅಂತಂದ್ರೆ ನಾಳೆಯಿಂದ ಕರೆಂಟ್ ಬಂದ್, ನೀರು ಬಂದ್, ಎಲ್ಲ ಬಂದ್. ಆದ್ರೆ ಇವತ್ತು ಬರ್ಡೇ ಬಂದಿಲ್ಲ, ಆಚರಣೆ ಮಾಡ್ಕೊಳ್ಳಿ. ಎಲ್ಲರೂ ನಮಸ್ಕಾರ. ನಾನು ಮಿಮಿಕ್ರಿ ಗೋಪಿ ಮಾತಾಡ್ತಾ ಇದ್ದೀನಿ. ಆದ್ಮೇಲೆ ಇವತ್ತು ನಂದು 23rd ಜುಲೈ ಒರಿಜಿನಲ್ ಡೇಟ್ ಆಫ್ ಬರ್ತ್. ನಾನು ಸ್ಕೂಲ್ನಲ್ಲಿರೋದು August 1. ಅದು ಯಾವುದೇ ಇರಲಿ, ಆದರೆ ನನ್ನ ತಾಯಿ ನಾನು ಹುಟ್ಟಿದ್ದು ಭೀಮ್ ಅಮಾವಾಸ್ಯೆ ದಿನ ಅಂತೇಳಿ, ಭೀಮ್ ಅಮಾವಾಸ್ಯೆ ದಿನನೇ ನನ್ನ ಬರ್ಡೇ ಮಾಡಿಕೊಂಡು ಬಂದು. ಪಾಪ ಬರ್ಡೇ ಅಂದರೆ ಈ ಥರ ಎಲ್ಲ ಇರಲಿಲ್ಲ. ಈ ಕಡೆ ಒಂದು ಸೀರೆ ಕಟ್ಟಿ ರವೆ ಉಂಡೆ ಅದು ಇದು ಮಾಡಿ ಪಾಪ ಸ್ವೀಟ್ ಕೇಸರಿ ಬಾತ್ ಉಪ್ಪಿಟ್ಟು ಮಾಡಿ ಅವತ್ತು ನಮ್ಗೆ ತಿಳಿಸ್ತಾ ಇದ್ರು. ಆದರೆ ಇವತ್ತು ನಮ್ಮ ಎಲ್ಲ ಸ್ನೇಹ ಬಳಗ ಜಯಚಾಮರಾಜ ಇವಿ ಮೋಟಾರ್ಸ್ ಚಾಮರಾಜನಗರ ಜೋಡಿ ರಸ್ತೆ ರಾಮಸಮುದ್ರದಲ್ಲಿದೆ. ನಮ್ಮ ಸುರೇಶ್ ಗೌಡರು, ಹಾಗೆಯೇ ಈಶ್ವರಿ ಮೆಲೋಡಿಸ್ನ ಚಾಮರಾಜನಗರದ ಮಾಲೀಕರು ಹಾಗೂ ಸಾಲುಮರದ ತಿಮ್ಮಪ್ಪ ಅಂತ ಕರೆಸ್ಕೊಳ್ಳುವಂಥ ಪರಿಸರ ಪ್ರೇಮಿ ನಮ್ಮ ವೆಂಕಟೇಶಣ್ಣ ಅವರು, ವೀರಭದ್ರಪ್ಪ ಅವರು, ಆಮೇಲೆ ನಮ್ಮ ನಟರಾಜ್ ಕಲೆ ಅವರು,
ಆಮೇಲೆ ಜಾನಪದ ಜಂಗಮರು ನಮ್ಮ ಜಿಲ್ಲೆಯ ಹೆಮ್ಮೆ, ಇನ್ನೊಂದು ಹೆಮ್ಮೆ. ಹಲವಾರು ರಾಷ್ಟ್ರಗಳಲ್ಲಿ ಕಾರ್ಯಕ್ರಮ ನೀಡಿರ್ತಕ್ಕಂಥ ಕೀರ್ತಿ ರಂಗವಾಹಿನಿಯ ನಮ್ಮ ನರಸಿಂಹಮೂರ್ತಿ ಅವರು CMN ಅಂತ CMN ಅಂತ ಕತೆ ಕರೆಯೋಣ ಅಂಥ ವ್ಯಕ್ತಿಗಳಿದ್ದಾರೆ. ಎಲ್ಲ ನಮ್ಮ ಸ್ನೇಹ ಬಳಗ ಇದೆ. ಇಲ್ಲಿ ಎಲ್ಲರೂ ಕೂಡ ಪತ್ರಿಕಾ ಮಾಧ್ಯಮದವರು ಇದ್ದೀರಿ, ನಮ್ಮ ಸ್ನೇಹಿತರಿದ್ದೀರಿ, ಎಲ್ಲರೂ ಇದ್ದೀರಿ. ಆದ್ದರಿಂದ ಈ ಒಂದು ಸಂದರ್ಭದಲ್ಲಿ ಹುಟ್ಟುಹಬ್ಬ ಇಲ್ಲಿ ಆಚರಣೆ ಮಾಡೋಣ ಅಂತ ಸುರೇಶ್ ಗೌಡ್ರು ಹೇಳಿದ್ರು. ನಮ್ಮ ಡಾಕ್ಟರ್ ರಾಜ್ಕುಮಾರ್, ಹೊರನಟ ಡಾಕ್ಟರ್ ರಾಜ್ಕುಮಾರ್ ಅವರ ರಂಗಮಂದಿರದ ಮುಂದೆ ಒಂದು ಗಿಡ ನೆಡೋದ್ರ ಮೂಲಕ ನಾವು ನಮ್ಮ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊಂಡ್ವಿ. ಹಾಗೆ ಸಾಂಕೇತಿಕವಾಗಿ ಇಲ್ಲಿ ಎಲ್ಲರಿಗೂ ಗೊತ್ತಲ್ಲ, ಒಂದು ಕೇಕ್ ಕಟ್ ಮಾಡಬೇಕು ಅಂತ ಅದಕ್ಕೆ ಒಂದು ಕೇಕ್ನ ಕತ್ತರಿಸಿ ನಮ್ಮ ಸಿಹಿ ಹಂಚಿಕೆ ಮೂಲಕ ಈ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊಂಡ್ವಿ. ಇವತ್ತು ಕನ್ನಡ ಪರ ಸಂಘಟನೆಗಳಾಗ್ಬೋದು, ಇಲ್ಲಿ ಜವಾಬ್ದಾರಿಯುತ ಸಂಘಗಳಾಗ್ಬೋದು, ಎಲ್ಲ ಸಂಘ ಸಂಸ್ಥೆಗಳು ನಮಗೆ ಹಾರೈಸಿದ್ದಾರೆ, ಶುಭ ಹಾರೈಸಿದ್ದಾರೆ. ಆದ್ದರಿಂದ ಚಾಮರಾಜನಗರ ಜಿಲ್ಲೆಯವನಾಗಿ ನನಗೆ ಭಾಳ ಹೆಮ್ಮೆ ಇದೆ. ನಮ್ಮದೇನಪ್ಪ ಅಂದರೆ ಜಾನಪದ ಕಲೆಗಳ ತವರು ಚಲೋ ಚಾಮರಾಜನಗರ ನಾವು ದುಡಿಬೇಕು. ಯಾಕೆ ಅಂತಂದರೆ ಯಾವ ಊರವರು ಅಂತ ಕೇಳಿದ್ರೆ ನಾವು ಕುನಗಳ್ಳಿ, ಕೊಳ್ಳೇಗಾಲ, ಚಾಮರಾಜನಗರದವರು ಅಂತ ಎಲ್ಲ ಕಡೆ ಹೇಳ್ತಾ ಇರ್ತೀವಿ. ಆದ್ದರಿಂದ ಆಸ್ಟ್ರೇಲಿಯಾಗೆ ಹೋದ್ರೂ ನಮ್ಮೂರ ಹೆಸರು ಹೇಳೋದು, ಚಾಮರಾಜನಗರದಲ್ಲಿ ಹಿಂಗಿದೆ, ಕೊಳ್ಳೇಗಾಲ ಹಿಂಗಿದೆ, ಕುನಗಳ್ಳಿ ಹಿಂಗಿದೆ, ನಿಮ್ಮೂರು ಪಕ್ಕದವರು ಇಲ್ಲಿ ಅಮೆರಿಕದಲ್ಲೆಲ್ಲ ಸಿಕ್ಕಿರೋದಕ್ಕೆಲ್ಲ ಹೇಳೋದು ಭಾಳ ಖುಷಿ ಆಗುತ್ತೆ. ಆದ್ದರಿಂದ ಚಾಮರಾಜನಗರ ಜಿಲ್ಲೆಯವರಾಗಿ ಹೊರನಾಟ ಡಾಕ್ಟರ್ ರಾಜ್ಕುಮಾರ್ ಅವರ ಭೂಮಿ ಇದು. ಆದ್ದರಿಂದ ಇದೆಲ್ಲ ನಾನು ಹೇಳ್ತಾ ಇರ್ತೀನಿ, ಯಾವಾಗಲೂ ಚಾಮರಾಜನಗರ ಅಂದರೆ ಮನೆಗೊಬ್ಬ ಕಲಾವಿದ ಇರ್ತಾನಂತ ಅಂಥ ಊರಿನಲ್ಲಿ ನಾವು ಹುಟ್ಟಿರೋದು ನಮ್ಮ ಪುಣ್ಯ. ಈ ಒಂದು ಭೀಮನ ಅಮಾವಾಸ್ಯೆ ದಿನ ನನ್ನ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿರ್ತಕ್ಕಂಥ ಎಲ್ಲ ಸ್ನೇಹಿತ ವರ್ಗಕ್ಕೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ. ನಮ್ಮ ಹೆಮ್ಮೆಯ ವಿಚಾರ ಅಂದರೆ ನಮ್ಮ ಮಿಲಿಟರಿ ಆಫೀಸರು ಜಿಲ್ಲೆಯವರು ನಮ್ಮ ಕೊಳ್ಳೇಗಾಲ ತಾಲೂಕಿನ ಅವರು ಈಗಾಗಲೇ ರಾಜ್ಯ ಮಟ್ಟದಲ್ಲಿ ಆಶಾಕೇಂದ್ರದಿಂದ ಗುರುತಿಸಿಕೊಂಡಿದ್ದಾರೆ. ಈ ಮಲೆಮಹದೇಶ್ವರ ಅವರನ್ನೀಗ ಅಂತಾರಾಷ್ಟ್ರೀಯ ಆಶಯ ಪಟುವಾಗಿ ಗುರುತಿಸಿ ಅಂತ ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ಅವರ ಹುಟ್ಟುಹಬ್ಬಕ್ಕೆ ಶುಭಾಶಯವನ್ನು ನಮ್ಮೆಲ್ಲ ಜಿಲ್ಲೆ ಜನತೆ ಕೊಡ್ತಾ ಅವರಿಗೆ ದೇವರು ಇನ್ನೂ ಹೆಚ್ಚಿನ ಆಯಸ್ಸು, ಆರೋಗ್ಯ, ಸಂಪತ್ತು, ಐಶ್ವರ್ಯವನ್ನು ಕೊಟ್ಟು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬೆಳೀಲಿ. ಈಗಾಗಲೇ ಅವರು ರಾಜ್ಯ ಮಟ್ಟದಲ್ಲಿದ್ದರೆ ಅಂತಾರಾಷ್ಟ್ರೀಯ ಬೆಳೀಲಿ ಅಂತ ಹೇಳ್ತಾ ಹಾರೈಸ್ತಾ ಎಲ್ಲರೂ ಕೂಡ ಅವರ ಜಿಲ್ಲೆಯ ವತಿಯಿಂದ ಎಲ್ಲ ಸಂಘಟನೆಗಳು, ಎಲ್ಲ ಪ್ರತಿನಿಧಿಗಳು, ಎಲ್ಲ ಕಲಾವಿದರು ಇನ್ನೂ ಹೆಚ್ಚಿಗೆ ಹಾರೈಸಿ ಹೆಚ್ಚಿನ ಮಟ್ಟಿಗೆ ಬೆಳೆಸೋಕ್ಕೆ ನಾವು ಫಸ್ಟ್ ಎಲ್ಲರೂ ಸಿಹಿ ಸವಿಯಬೇಕಾಗಿ ವಿನಂತಿ. ಚಂದ್ರೂರು